ಎಲ್ಲರಿಗೂ ನಮಸ್ಕಾರ. ಕೊನೆಯ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದು 3 ಫೇಸ್ ಯುಪಿಎಸ್ ನ ಮುಂಭಾಗ ಮತ್ತು ಹಿಂಭಾಗದ ಪೌಂಡ್ ನಿಯಂತ್ರಣಗಳು ಮತ್ತು ಸೂಚಕಗಳನ್ನು ಗುರುತಿಸುವುದು. ಇದರ ಮುಂದುವರಿದ ಭಾಗವಾಗಿ ಇಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸಲಿರುವುದು ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ಗಳನ್ನು ಅಳೆಯಿರಿ ಮತ್ತು ಲ್ಯಾಂಪ್ ಲೋಡ್ಗಳನ್ನು ಬಳಸಿಕೊಂಡು ಲೋಡ್ ಪರೀಕ್ಷೆಯನ್ನ ಮಾಡುವುದು. ವಿಧಾನ ಕಾರ್ಯ 1. ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ಗಳ ಮಾಪನ. ಹಂತ 1. ಮೇಲ್ವಿಚಾರಣೆಯಲ್ಲಿ ಯುಪಿಎಸ್ನ ಹಿಂದಿನ ಪ್ಯಾನೆಲ್ ಕವರ್ ತೆರೆಯಿರಿ. ಹಂತ 2. ಇನ್ಪುಟ್ ಮತ್ತು ಔಟ್ಪುಟ್ ಸ್ವಿಚ್ ಆನ್ ಮಾಡಿ. ಹಂತ 3. ಯುಪಿಎಸ್ನ ಇನ್ವರ್ಟರ್ ಅನ್ನು ಆನ್ ಮಾಡಿ. ಹಂತ 4. 3 ಹಂತದ ರೇಖೆಗಳು ಮತ್ತು ಹಂತದ ವೋಲ್ಟೇಜ್ಗಳನ್ನ ಅಳೆಯಲು ನಿಮ್ಮ ಮಲ್ಟಿಮೀಟರ್ ಅನ್ನು ಸೂಕ್ತವಾದ ವೋಲ್ಟೇಜ್ ಶ್ರೇಣಿಗೆ ಹೊಂದಿಸಿ. ಹಂತ 5. ಯುಟಿಲಿಟಿ ಪವರ್ ಸೋರ್ಸ್ ಸಂಪರ್ಕಗೊಂಡಿರುವ ಯುಪಿಎಸ್ನಲ್ಲಿ ಇನ್ಪುಟ್ ಟರ್ಮಿನಲ್ಗಳನ್ನು ಗುರುತಿಸಿ. ಈ ಟರ್ಮಿನಲ್ಗಳನ್ನು ಸಾಮಾನ್ಯವಾಗಿ 3 ಹಂತಗಳಿಗೆ ಆರ್, ವೈ ಮತ್ತು ಬಿ ತಟಸ್ಥಕ್ಕಾಗಿ ಎನ್ ಎಂದು ಲೇಬಲ್ ಮಾಡಲಾಗುತ್ತದೆ ಅಥವಾ ಗುರುತಿಸಲಾಗುತ್ತದೆ. ಹಂತ 6. ಸಾಲಿನ ವೋಲ್ಟೇಜ್ ಅನ್ನು ಅಳೆಯಲು ಮತ್ತು ರೀಡಿಂಗ್ಗಳನ್ನು ಗಮನಿಸಿ. ಆರ್ ಮತ್ತು ವೈ ಮತ್ತು ಬಿ ಮತ್ತು ಆರ್ ಹಂತಗಳ ನಡುವೆ ಮಲ್ಟಿಮೀಟರ್ ಪ್ರೋಬ್ಗಳನ್ನು ಸಂಪರ್ಕಿಸಿ. ಹಂತದ ವೋಲ್ಟೇಜ್ ಅನ್ನು ಅಳೆಯಲು ಆರ್, ವೈ, ಬಿ ಮತ್ತು ನ್ಯೂಟ್ರಲ್ ಟರ್ಮಿನಲ್ಗಳ ನಡುವೆ ಮಲ್ಟಿಮೀಟರ್ ಪ್ರೋಬ್ಗಳನ್ನು ಸಂಪರ್ಕಿಸಿ ಮತ್ತು ರೀಡಿಂಗ್ಗಳನ್ನು ಗಮನಿಸಿ. ಹಂತ 7. ಅದೇ ರೀತಿಯಲ್ಲಿ ಔಟ್ಪುಟ್ ಟರ್ಮಿನಲ್ಗಳಲ್ಲಿ ಲೈನ್ ಮತ್ತು ಹಂತದ ವೋಲ್ಟೇಜ್ಗಳನ್ನು ಅಳೆಯಿರಿ ಮತ್ತು ಕೋಷ್ಟಕದಲ್ಲಿನ ರೀಡಿಂಗ್ಗಳನ್ನು ಗಮನಿಸಿ. ಹಂತ 8. ಡಿಸಿ ವೋಲ್ಟೇಜ್ ಮಾಪನದಲ್ಲಿ ಮಲ್ಟಿಮೀಟರ್ ಅನ್ನು ಹೊಂದಿಸಿ. ಹಂತ 9. ಯುಪಿಎಸ್ನಲ್ಲಿ ಬ್ಯಾಟರಿ ಟರ್ಮಿನಲ್ಗಳನ್ನು ಗುರುತಿಸಿ. ಹಂತ 10. ಮಲ್ಟಿಮೀಟರ್ನ ಕೆಂಪು ಧನಾತ್ಮಕ ಪ್ರೋಬ್ ಅನ್ನು ಇರಿಸಿ ಮತ್ತು ಬ್ಯಾಟರಿ ಟರ್ಮಿನಲ್ನ ಧನಾತ್ಮಕಕ್ಕೆ ಸ್ಪರ್ಶಿಸಿ. ನಂತರ ಕಪ್ಪು ಋಣಾತ್ಮಕ ತನಿಖೆಯನ್ನ ತೆಗೆದುಕೊಂಡು ಅದನ್ನು ಯುಪಿಎಸ್ ಬ್ಯಾಟರಿ ಟರ್ಮಿನಲ್ನ ಋಣಾತ್ಮಕ ಟರ್ಮಿನಲ್ಗೆ ಸ್ಪರ್ಶಿಸಿ. ಹಂತ 11. ಕೋಷ್ಟಕದಲ್ಲಿನ ರೀಡಿಂಗ್ಗಳನ್ನು ಗಮನಿಸಿ. ಕಾರ್ಯ 2. ಲ್ಯಾಂಪ್ ಲೋಡ್ಗಳನ್ನು ಬಳಸಿಕೊಂಡು ಲೋಡ್ ಪರೀಕ್ಷೆಯನ್ನು ನಡೆಸುವುದು. ಹಂತ 1. ಯುಪಿಎಸ್ ಹಿಂಭಾಗದಲ್ಲಿರುವ ಲೋಡ್ ಟರ್ಮಿನಲ್ಗಳನ್ನು ಗುರುತಿಸಿ ಯುಪಿಎಸ್ ಔಟ್ಪುಟ್ ಟರ್ಮಿನಲ್ಗಳಿಗೆ ಲ್ಯಾಂಪ್ ಲೋಡ್ ಅನ್ನು ಸಂಪರ್ಕಿಸಿ. ಹಂತ 2. ತೋರಿಸಿರುವಂತೆ ಹಂತ ಮತ್ತು ತಟಸ್ಥ ನಡುವಿನ ಪ್ರತಿ ಹಂತದಲ್ಲಿ 3 ದೀಪಗಳನ್ನು ಸಂಪರ್ಕಿಸಿ. ಆರ್ ಮತ್ತು ನ್ಯೂಟ್ರಲ್ ನಡುವೆ ಲ್ಯಾಂಪ್ 1, ವೈ ಮತ್ತು ನ್ಯೂಟ್ರಲ್ ನಡುವೆ ಲ್ಯಾಂಪ್ 2 ಮತ್ತು ಬಿ ಮತ್ತು ನ್ಯೂಟ್ರಲ್ ನಡುವೆ ಲ್ಯಾಂಪ್ 3 ಹಾಗೆ. ಹಂತ 3. ಇನ್ಪುಟ್ ಮತ್ತು ಔಟ್ಪುಟ್ ಸ್ವಿಚ್ ಆನ್ ಮಾಡಿ ಮತ್ತು ಇನ್ವರ್ಟರ್ ಅನ್ನು ಪ್ರಾರಂಭಿಸಿ. ಹಂತ 4. ದೀಪದ ಹೊರೆಯ ಸ್ಥಿತಿಯನ್ನು ಪರಿಶೀಲಿಸಿ ಮತ್ತು ಗಮನಿಸಿ. ಪ್ರಕಾಶಮಾನ ಗುಂಪುಗಳು ಕೋರ್ ಶಾಖ ವಿಕಿರಣವನ್ನ ನೀಡುತ್ತವೆ. ಆದ್ದರಿಂದ ಸರಿಯಾದ ಗಾಳಿಯೊಂದಿಗೆ ಪ್ರತ್ಯೇಕ ಲೋಹದ ಮೇಜಿನ ಮೇಲೆ ದೀಪವನ್ನು ಇರಿಸಿ. ಹಂತ 5. ಇನ್ಪುಟ್ ಮುಖ್ಯ ಪೂರೈಕೆಯನ್ನ ಸ್ವಿಚ್ ಆಫ್ ಮಾಡಿ. ಈಗ ಯುಪಿಎಸ್ ಲೋಡ್ ಬ್ಯಾಟರಿ ವೋಲ್ಟೇಜ್ ಅಡಿಯಲ್ಲಿದೆ. ಹಂತ 6. ಲೋಡ್ ಮತ್ತು ಬ್ಯಾಟರಿ ವೋಲ್ಟೇಜ್ನ ಕಾರ್ಯಕ್ಷಮತೆಯನ್ನ ಗಮನಿಸಿ. ರೀಕ್ಯಾಪ್: ಈ ವಿಡಿಯೋದಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ಗಳನ್ನು ಹೇಗೆ ಅಳೆಯುವುದು ಮತ್ತು ಲ್ಯಾಂಪ್ ಲೋಡ್ಗಳನ್ನು ಬಳಸಿಕೊಂಡು ಲೋಡ್ ಪರೀಕ್ಷೆಯನ್ನ ಹೇಗೆ ಮಾಡುವುದು ಎಂಬುದನ್ನು ನಾವು ಚರ್ಚಿಸಲಿದ್ದೇವೆ.